ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾ ಜಿಯನ್ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ತಕ್ಕಂಥ ವಿಷಯ ಯಾವುದಪ್ಪ ಅಂದರೆ ಕಿಡ್ನಿ ಸ್ಟೋನ್ ಅನ್ನೋದು ಸಾಮಾನ್ಯವಾಗಿಬಿಟ್ಟಿದೆ ಎಲ್ಲ ಕಡೆನೂ ಇವಾಗ. ಅದಕ್ಕೆ ನಾವು ಯಾವ ರೀತಿ ಮನೆಮದ್ದನ್ನು ಮಾಡ್ಕೊಳೋದು ಅನ್ನೋದನ್ನ ನಾನು ಇವತ್ತು ತಿಳಿಸೋಕೆ ಬಂದಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ಸೊಪ್ಪು ಅಂದರೆ ಈ ಎಲೆ ತೋರಿಸ್ತಾ ಇದ್ದೀನಲ್ವ, ಇದನ್ನು ನಮ್ಮ ಕಡೆ ಕಾಡು ಬಸಳೆ ಅಥವಾ ಬಸಳೆ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ಕಿಡ್ನಿ ಸ್ಟೋನ್ಗೆ ರಾಮಬಾಣ ಅಂತಲೇ ಕರಿಬೋದು. ಯಾಕಂದರೆ ಇದು 5 mm ಒಳಗಡೆ ಇರುವಂತಹ ಸ್ಟೋನನ್ನು ಒಂದು ವಾರದಲ್ಲಿನೇ ಕ್ಯೂರ್ ಮಾಡಿಬಿಡುತ್ತೆ. ಅಷ್ಟು ಶಕ್ತಿ, ಅಷ್ಟೊಂದು ಮೆಡಿಸನ್ ಇದು ಈ ಎಲೆಯಲ್ಲಿದೆ ನಿಜವಾಗ್ಲೂ. ನಾನು ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು, ಅಂದರೆ ನಮ್ಮ ಮನೆಯಲ್ಲಿ ಕೂಡ ನಾವು ಕಿಡ್ನಿ ಸ್ಟೋನ್ ಆದಾಗ ಇದನ್ನು ಬಳಸಿದ ಮೇಲೆ ನನಗೆ ಇದ್ರ ಮಹತ್ವ ತಿಳಿದು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇರೋದು. ನಿಜವಾಗ್ಲೂ ಈ ಎಲೆ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಕಿಡ್ನಿ ಸ್ಟೋನ್ಗೆ ಒಂದು ವಾರದಲ್ಲೇ ಇದ್ರ ರಿಸಲ್ಟು ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನಮಗೆ ಅಂತ. ಕಿಡ್ನಿ ಸ್ಟೋನ್ ಇದ್ದಾಗ ಬ್ಯಾಕ್ ಪೇನ್ ಬರುತ್ತೆ, ಮೂತ್ರ ಉರಿ ಇರುತ್ತೆ. ನಿಜವಾಗ್ಲೂ ಅದು ಬೇಗನೆ ಕ್ಯೂರ್ ಆಗಿಬಿಡುತ್ತೆ ಈ ಎಲೆಯಿಂದ. ಈ ಎಲೆನ ಒಂದು ಎಲೆಗೆ ಶೈಲೇಂದ್ರಿಯ ಲವಣ ಅಂದರೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಶೈಲೇಂದ್ರಿಯ ಲವಣವಂತ ಉಪ್ಪು, ಕೆಂಪು ಉಪ್ಪು ಅಂತಲೂ ಕರೀತಾರೆ ಕೆಲವೊಬ್ಬರು. ಆ ಕೆಂಪು ಉಪ್ಪು ಅಥವಾ ಶೈಲೇಂದ್ರಿಯ ಲವಣವನ್ನು ತೊಗೋಬೇಕು, ಒಂದು ಚಿಟಿಗೆ. ಆಮೇಲೆ ಮೆಣಸು, ನಿಮಗೆ ಒಂದು ಬೇಕಿದ್ದರೆ ಒಂದು ತೊಗೋಬೋದು, 2 ಬೇಕಿದ್ದರೆ 2 ತೊಗೊಂಡ್ಬಿಟ್ಟು ಇದನ್ನು ಡೈಲಿ ಬೆಳಗ್ಗೆ ಅಂದರೆ ಖಾಲಿ ಹೊಟ್ಟೆಯಲ್ಲೇ ನಾವು ಸೇವಿಸ್ತಾ ಬಂದರೆ ನಿಜವಾಗ್ಲೂ 5 mm ಒಳಗಡೆ ಇರುವಂತಹ ಕಿಡ್ನಿ ಸ್ಟೋನ್ ಬೇಗನೆ ಕ್ಯೂರ್ ಆಗಿಬಿಡುತ್ತೆ. ಯಾವುದೇ ಡಾಕ್ಟ್ರ್ ಸಜೆಷನ್ನೇ ಬೇಡ ಇದಕ್ಕೆ, ಆ ರೀತಿ ಕ್ಯೂರ್ ಆಗುತ್ತೆ.